ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂತಹ ಪಾಪ ವಿಮೋಚನಾ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನಾಳೆ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತಹ ವಿಷ್ಣು ದೇವರ ಮುಂದೆ ಅಥವಾ ದೇವಸ್ಥಾನದಲ್ಲಿರುವಂಥ ವಿಷ್ಣು ವಿಗ್ರಹಗಳ ಮುಂದೆ ಆದರೂ ಸರಿ, ನೀವು ನಾನು ಹೇಳುವಂಥ ಸಣ್ಣ ಉಪಾಯನ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿದಂಥ ಪಾಪಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ದಿನ ಆಗಿರುತ್ತೆ. ಯಾಕಂದರೆ ಏಕಾದಶಿ ದಿನಗಳಲ್ಲಿ ಯಾರು ಆಚರಣೆ ಮಾಡಿ ವಿಷ್ಣುವಿನ ನಾಮಸ್ಮರಣೆಗಳನ್ನು ಮಾಡುವಂಥದ್ದು, ವಿಷ್ಣುವಿನ ಸೇವೆಗಳನ್ನು ಮಾಡಿದಂಥವರಿಗೆ ಅವರಿಗೆ ಯಾವತ್ತೂ ಕೆಡುಕು ಉಂಟಾಗೋದಿಲ್ಲ ಅನ್ನೋದು ಪುರಾಣಗಳಲ್ಲಿ ಇತಿಹಾಸ ಇದೆ. ಅದೇ ರೀತಿ ಈ ಪಾಪ ವಿಮೋಚನಾ ಏಕಾದಶಿನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ವಿಶೇಷವಾಗಿ ಒಂದು ಸಣ್ಣ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಋಷಿ ಬಂದು ಶಿವನ ತಪಸ್ಸು ಮಾಡುತ್ತಿದ್ದಾಗ ಇಂದ್ರನು ಪರೀಕ್ಷೆಗಾಗಿ ಅಪ್ಸರೆಯನ್ನು ಕಳಿಸುತ್ತಾನೆ. ಕೆಲಕಾಲ ಮನಸ್ಸು ಜಾರಿ ತಪಸ್ಸು ಭಂಗವಾಗುತ್ತದೆ. ಇದಕ್ಕೆ ಕಾರಣಳಾದ ಅಪ್ಸರೆಗೆ ಪಿಶಾಚಿ ಆಗು ಎಂದು ಋಷಿ ಶಾಪ ನೀಡುತ್ತಾರೆ. ನಂತರ ತನ್ನ ತಪ್ಪಿನ ಅರಿವಾದ ಋಷಿಗೆ ಮತ್ತೊಬ್ಬ ಮಹರ್ಷಿ ಪಾಪ ವಿಮೋಚನಾ ಏಕಾದಶಿ ಉಪವಾಸ ಮಾಡಿ ವಿಷ್ಣುವನ್ನು ಪ್ರಾರ್ಥಿಸು ಎಂದು ಸಲಹೆ ನೀಡುತ್ತಾರೆ. ಋಷಿ ಭಕ್ತಿಯಿಂದ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದಾಗ ಅವರ ಪಾಪಕರ್ಮಗಳು ನಿವಾರಣೆ ಆಗುತ್ತವೆ. ಅಪ್ಸರೆಯು ತನ್ನ ಶಾಪದಿಂದ ಮುಕ್ತಿ ಪಡೆದು ಸ್ವರ್ಗಕ್ಕೆ ಹೋಗುತ್ತಾಳೆ. ಈ ರೀತಿ ನಾವು ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿದಂಥ ಪಾಪಕೃತ್ಯಗಳಿಂದ ಪಾರಾಗೋದಕ್ಕೆ ಈ ಒಂದು ದಿನದಲ್ಲಿ ನಾವು ಉಪವಾಸ ಇರುವಂಥದ್ದು, ನಾರಾಯಣನ ಸ್ಮರಣೆ ಮಾಡುವಂಥದ್ದು, ನಾರಾಯಣನ ಸೇವೆಗಳನ್ನು ಮಾಡುವಂಥದ್ದು, ಗುರುವಿನೊಂದಿಗೆ ಸಂಕಲ್ಪ ಮಾಡಿಕೊಂಡು ನಾವು ಉಪವಾಸ ವ್ರತಗಳನ್ನು ಆಚರಣೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಮಾಡಿದಂಥ ಎಷ್ಟೋ ಪಾಪಕೃತ್ಯಗಳಿಗೆ ಇವತ್ತಿನ ದಿನ ನಾವು ಸ್ಮರಣೆನ ಮಾಡಿಕೊಂಡು ಅಥವಾ ನಾವು ಮಾಡಿದಂಥ ತಪ್ಪನ್ನು ಪರಮಾತ್ಮನಿಗೆ ಒಪ್ಪಿಸಿ ಅದರಿಂದ ಮುಕ್ತಿ ಪಡೆಯೋದಕ್ಕೆ ನಾವು ನಾರಾಯಣನ ಸ್ಮರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಬಂದು ಪಾಪ ವಿಮೋಚನೆ ಏಕಾದಶಿ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳಿರ್ಬೋದು, ಫೋಟೋಗಳಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋದಾಗ ಇದೊಂದು ಸಣ್ಣ ಉಪಾಯನ ಮಾಡಿ. ಯಾವುದಪ್ಪ ಅದು ಸಣ್ಣ ಉಪಾಯ ಅಂತಂದರೆ, ಒಂದು ವಿಳೆದೆಲೆನ ನೀವು ತಗೊಳ್ಳಿ. ಆ ವಿಳೆದೆಲೆ ಮೇಲೆ ಯಾವುದೇ ಕಾರಣಕ್ಕೂ ಹರಿದೋಗಿರಬಾರ್ದು, ತೂತ ಆಗಿರಬಾರ್ದು, ಕಪ್ಪು ಚುಕ್ಕಿಗಳಿರಬಾರ್ದು. ಎಲೆ ನೋಡೋದಕ್ಕೆ ಸುಂದರವಾಗಿರಬೇಕು, ಚೆನ್ನಾಗಿರಬೇಕು. ಅದು ಎಷ್ಟು ಶುದ್ಧವಾಗಿರುತ್ತೆ ಎಲೆ, ಅದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಆ ಎಲೆಯ ಮೇಲೆ ನೀವು ಒಂದು ಚಿಟಿಕೆಯಷ್ಟು ಅಥವಾ ಒಂದು ಹಿಡಿಯಷ್ಟು ಅರಿಶಿಣ ಪುಡಿನ ನೀವು ತಗೋಬೇಕಾಗುತ್ತೆ. ಆ ಅರಿಶಿಣ ಪುಡಿಯ ಮೇಲೆ ಒಂದೇ ಒಂದು ತುಳಸಿ ದಳನ ನೀವು ಇಟ್ಟು ನಾರಾಯಣನ ನಾಮಾವಳಿಗಳನ್ನು ಹೇಳ್ಕೊಬೋದು. ನಾಮಾವಳಿಗಳು ಬರಲಿಲ್ಲ ಅಂದರೆ ಓಂ ನಾರಾಯಣಾಯ ನಮಃ ಅಂತೇಳಿ 11 ಸರಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಮತ್ತು ನೀವು ಹುಟ್ಟಿದಂಥ ದಿನ ಮತ್ತು ನೀವು ಹುಟ್ಟಿದಂಥ ಸಮಯ ಅದನ್ನೆಲ್ಲ ನೀವು ಹೇಳ್ಕೊಂಡು ನೀವು ವಿಷ್ಣು ದೇವರಿಗೆ ಅರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ನೀವು ಅಂದ್ಕೋಬೇಕು, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾರ ಮನಸ್ಸಿಗಾದರೂ ನೋಯಿಸಿದರೆ ಅಥವಾ ಯಾರ ಜೀವನದಲ್ಲಿ ನಾನು ಆಟ ಆಡಿದರೆ ಅಥವಾ ಅವ್ರಿಗೆ ನಾನು ಹಿಂಸೆ ಕೊಟ್ಟಿರೋ ಅಂಥದ್ದು ಇರ್ಬೋದು, ನೋವನ್ನು ಮಾಡಿರೋ ಅಂಥದ್ದು ಇರ್ಬೋದು, ಅಥವಾ ನನಗೆ ಗೊತ್ತಿಲ್ಲದಂಗೆ ನಾನು ಮಾಡಿರೋಂಥ ಪಾಪಕೃತ್ಯಗಳು ನನ್ನಿಂದ ದೂರ ಆಗಲಿ ಅಂತ ನೀವು ಹೇಳಿ ನಾಳೆ ದಿನ ನಾನು ಹೇಳಿದಂಥ ಈ ವಿಳೆದೆಲೆ, ಅರಿಶಿಣ ಮತ್ತು ತುಳಸಿನ ನೀವು ನಾಳೆ ದಿನ ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಾರಾಯಣನ ಅನುಗ್ರಹ ಪೂರ್ತಿಯಾಗಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಉಪವಾಸ ಇದ್ದು ಮಾಡ್ತೀನಿ ಅಂತ ಅನ್ನೋರು ಇವತ್ತಿನ ದಿನ ಬಂದು ದಶಮಿ ಆಗಿರುತ್ತೆ, ನಾಳೆ ದಿನ ಏಕಾದಶಿ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಪಾರಾಯಣ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಏಕಾದಶಿ ದಿನಗಳಲ್ಲಿ ನಾವು ನಾರಾಯಣನ ಜೊತೆಯಾಗಿ ನಾವು ರಾಘವೇಂದ್ರ ಪ್ರಭುಗಳನ್ನು ನಾವು ಸಂಕಲ್ಪಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿ ಅದರಲ್ಲೂ ರಾಯರ ಮುಂದೆ ನೀವು ನಾಳೆ ದಿನ ವಿಶೇಷವಾಗಿ ನೀವು ಸಂಕಲ್ಪಗಳನ್ನು ಮಾಡಿಕೊಂಡು ರಾಯರಿಗೆ ನೀವು ನಾಳೆ ದಿನ ರಾಯರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋ ಅಂಥದ್ದು, ರಾಯರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ನೀವು ಪಠಿಸೋ ಅಂಥದ್ದನ್ನು ನೀವು ಮಾಡಿ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ರಾಯರಿಗೆ ಸಂಬಂಧಪಟ್ಟಂತಹ ಪೂರ್ಣಬೋಧ ಸ್ತೋತ್ರಗಳನ್ನು ನೀವು ಪಠಿಸೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಏಕಾದಶಿಗೆ ಒಂದು ಅರ್ಥ ಬರುತ್ತೆ. ಅದರಲ್ಲೂ ನಿರ್ಜಲ ಉಪವಾಸ ಇರಬೇಕಾಗುತ್ತೆ. ಉಪವಾಸ ಮಾಡುವಂಥವ್ರು ಯಾವುದೇ ಆಹಾರಗಳನ್ನು ಸೇವನೆ ಮಾಡದೆ ಉಪವಾಸಗಳನ್ನು ಮಾಡಿದಾಗ ಮಾತ್ರ ಅದು ಪೂರ್ಣ ಪ್ರತಿಫಲ ಕೊಡುವಂಥದ್ದಾಗುತ್ತೆ. ಆದರೆ ಕೆಲವೊಬ್ಬರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂಥವರು ಅಟ್ಲೀಸ್ಟು ನೀವು ನಾನು ಹೇಳುವಂಥ ಈ ಸಣ್ಣ
ಸಣ್ಣ ಉಪಾಯನ ನೀವು ನಾಳೆ ದಿನ ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಉಪವಾಸ ಇರೋವಂಥವ್ರು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅನ್ನೋರು ಹಾಲು ಹಣ್ಣನ್ನು ತೊಗೊಬೋದು ಅಂತ ಶಾಸ್ತ್ರ ಹೇಳುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಇರೋದಿಲ್ಲ. ಅಂಥವರು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಅಂಥವರು ಏನು ಮಾಡಬೇಕು ಅಂದರೆ, ಸಂಕಲ್ಪ ಮಾಡಿ ನಾವು ಉಪವಾಸ ಮಾಡ್ತೀವಿ ಅಂತ ಹೇಳಿ ಮಾಡೋಕ್ಕಾಗದಿದ್ದಾಗ ಅದು ದೋಷ ಉಂಟಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಉಪವಾಸನ ನಾವು ಮಾಡ್ದಲೇ ಮಾಮೂಲಿ ನಾವು ಯಾವುದೇ ರೀತಿ ಉಪವಾಸ ಮಾಡೋದಿಲ್ಲ, ಆದರೆ ನಾವು ಭಗವಂತನ ಸೇವೆ ಮಾಡ್ತೀವಿ ಅಂತ ಹೇಳಿ ಸಣ್ಣದೊಂದು ತುಪ್ಪದ ದೀಪಗಳನ್ನು ವಿಷ್ಣು ದೇವರ ಮುಂದೆ ಬೆಳಗಿಸೋ ಅಂಥದ್ದು, ಅಥವಾ ನಾನು ಹೇಳ್ಕೊಡೋಂಥ ಈ ಸಣ್ಣ ಪುಟ್ಟಗಳ ತಂತ್ರಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ವಿಷ್ಣುವಿಗೆ ನಾಳೆ ದಿನ ಹೋಗಿ ವಿಶೇಷವಾಗಿ ತುಳಸಿ ಮಾಲೆನ ಅರ್ಪಣೆ ಮಾಡುವಂಥದ್ದು, ಯಾಲಕ್ಕಿ ಹಾರಗಳನ್ನು ಸಮರ್ಪಣೆ ಮಾಡುವಂಥದ್ದು, ಲವಂಗದ ಹಾರಗಳನ್ನು ಕಟ್ಟಿ ಸಮರ್ಪಣೆ ಮಾಡುವಂಥದ್ದು, ಅದರ ಜೊತೆಗೆ ವಿಶೇಷವಾಗಿ ಕಡಲೆಕಾಳುಗಳನ್ನು ನೆನೆಸಿ ಅದನ್ನು ನೀವು ಹಾರವಾಗಿ ಪೋಣಿಸಿ ವಿಷ್ಣುವಿಗೆ ಸಮರ್ಪಣೆ ಮಾಡುವಂಥದ್ದು. ಅದರಲ್ಲೂ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ಯಾರು ದೇವಸ್ಥಾನದ ಮುಂದೆ ಇರೋಂಥ ನಿರ್ಗತಿಕರು ಭಿಕ್ಷುಕರಿಗೆ ದುಡ್ಡನ್ನು ದಾನ ಮಾಡುವಂಥದ್ದು, ನೀರನ್ನು ದಾನ ಮಾಡುವಂಥದ್ದು, ತಿನ್ನುವಂಥ ಆಹಾರಗಳನ್ನು ನೀವು ದಾನ ಮಾಡುವಂಥದ್ದು, ಅಥವಾ ಚಪ್ಪಲಿ ಕಾಯ್ತಾ ಇರ್ತಾರಲ್ಲ ಅಂಥವರಿಗೆ ನೀವು ದವಸ ಧಾನ್ಯಗಳನ್ನು ದಾನ ಮಾಡುವಂಥದ್ದು, ಬಟ್ಟೆಗಳನ್ನು ನೀವು ದಾನ ಮಾಡುವಂಥದ್ದು, ಹಸುಗಳಿಗೆ ನಾಳೆ ದಿನ ವಿಶೇಷವಾಗಿ ಹಸಿರು ಹುಲ್ಲು, ಬೆಲ್ಲ, ಕಡಲೆಕಾಳುಗಳನ್ನು ನೆನೆಸಿ ತಿನ್ನಿಸುವಂಥದ್ದು, ಹೆಸರು ಕಾಳುಗಳನ್ನು, ಮೊಳಕೆ ಕಟ್ಟಿದ ಕಾಳುಗಳನ್ನು ನೀವು ನಾಳೆ ದಿನ ಮೀನುಗಳಿಗೆ ಹಾಕುವಂಥದ್ದು, ಅಥವಾ ನೀವು ನೆನೆಸಿದಂಥ ನವಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿ ಅದನ್ನು ನೀವು ಪ್ರಾಣಿ ಪಕ್ಷಿಗಳಿಗೆ ಇರುವಂಥ ಜಾಗಗಳಿಗೆ ನೀವು ಹಾಕುವಂಥದ್ದು. ಇರುವೆ ಗೂಡುಗಳ ಹತ್ರ ಹೋಗಿ ನೀವು ವಿಶೇಷವಾಗಿ ಕೊಬ್ಬರಿ ಪುಡಿ, ಬೆಲ್ಲ, ಸಕ್ಕರೆ ಸೇರಿಸಿ ನೀವು ಮಿಶ್ರಣನ ಸೇರಿಸಿ ಅರಳಿ ಮರದ ಬುಡಗಳಿಗೆ ನೀವು ಹಾಕುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ನಾರಾಯಣನ ಅನುಗ್ರಹದ ಜೊತೆಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋಂಥ ಸಣ್ಣ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.